मोबाइल चोरी से परेशान? आ गया मोबाइल का चौकीदार, महिला सहायता और 18 अलग अलग विशेषताओं के साथ AT&T मोबाइल ऐप आज ही अपने मोबाइल में डाउनलोड करें। बाग मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाग मारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। ಈ ಒಂದು ಸಿಂದಗಿ ಉಪಚುನಾವಣೆ ನಮ್ಮ ದಿವಂಗತ ಮನಗುಳಿಯವರು ಹಿರಿಯರು ಅವರು ಅಕಾಲಿಕ ನಿಧನ ನಂತರ ಈ ಒಂದು ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಅಶೋಕ್ ಮನಗುಳಿಯವರು ಅವರು ಯುವಕರು ಕ್ರಿಯಾಶೀಲರು, ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಅನುಭವ, ಅವ್ರ ತಂದೆಯವರಿದ್ದಾಗಲಿಂದ ಕೂಡ ಅವರೇ ಒಂದು ರಾಜಕೀಯದಲ್ಲಿ ಆ ಮತಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿ ಎಲ್ಲರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅವರಿಗೆ ಇವತ್ತು ಕ್ಯಾಂಡಿಡೇಟ್ ಮಾಡಿದ್ದಾಗಿದೆ. ನಾವು ಬರೋ ದಿನಮಾನಗಳಲ್ಲಿ ನಾವು ಕೂಡ ಎಲ್ಲರಿಗೆ ಒಂದೊಂದು ಜವಾಬ್ದಾರಿ, ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರಾದಂಥ DK ಶಿವಕುಮಾರ್ ಅವರು ಒಪ್ಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿಯೊಂದು ಮತದಾರರಿಗೆ ನಾವು ಇವತ್ತು ಭೇಟಿ ಕೊಡುವಂಥ ಕೆಲಸ ಮಾಡಿ ನಮ್ಮ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಮಾಡಿದಂಥ ಕೆಲಸ ಕಾರ್ಯಗಳು, ಯೋಜನೆಗಳು ಇವತ್ತು ಬಹುತೇಕ ನೀರಾವರಿ ಮುಖ್ಯವಾದದ್ರಾಗ ಏನಪ್ಪ ಅಂದ್ರೆ ನೀರಾವರಿ ಯೋಜನೆ. ಬಿಜಾಪುರ ಜಿಲ್ಲಾ ಅಂದ್ರೆ ಹೆಂಗಿತ್ತಂದ್ರೆ ಬಹುತೇಕ ನಮ್ಮ ಬಿಜಾಪುರ ಜಿಲ್ಲಾ ಅಂದ್ರೆ ಬರದ ಜಿಲ್ಲೆ. ಈ ಬರಗಾಲ ಜಿಲ್ಲೆಗೆ ನಮ್ಮಲ್ಲಿ ಆಲ್ಮಟ್ಟಿ ಇವತ್ತು ಜಲಾಶಯ ಇದ್ರೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಹನಿ ಕೂಡ ನೀರು ಸಿಗ್ತಿರ್ಲಿಲ್ಲ. ನಮ್ಮ ಜಿಲ್ಲೆಗೆ ಬರದ ಜಿಲ್ಲೆ ಅಂತೇಳಿ ಈಗಲಿಂದಲ್ಲ, ಇದು ಬ್ರಿಟಿಷರಿದ್ದಾಗ ಅವಾಗ ಒಂದು ಬರಗಾಲ ನಿವಾರಣಾ ಕೇಂದ್ರ ಅಂತ ಹೇಳಿ ಇಲ್ಲಿ ಬಿಜಾಪುರದಲ್ಲಿ ಸ್ಥಾಪನೆ ಮಾಡಿದ್ರು. ಎಲ್ಲಂದ್ರೆ ತಾವು ನೋಡಿರ್ಬೋದು, ಈ ಅಂಬೇಡ್ಕರ್ ನಮ್ಮ ಸ್ಟ್ಯಾಚ್ಯೂ ಇದೆಯಲ್ಲ, ಅದರ ಎದುರುಗಡೆ ಆಂಟಿ ಫೆಮಿನೈನ್ ಅಂತ ಹೇಳಿ ಅಲ್ಲೊಂದು ಇದು ಸ್ಥಾಪನೆ ಮಾಡಿದ್ದಾರೆ. ಭಾರತ ದೇಶದಲ್ಲೇ ಬರದ ಜಿಲ್ಲೆ ಅಂದ್ರೆ ಒಂದು ರಾಜಸ್ಥಾನದ ಜೈಸಲ್ಮೇರ್ ಬಿಟ್ರೆ ಬಿಜಾಪುರ, ಇಡೀ ಭಾರತ ದೇಶದಲ್ಲಿ ಅಂತ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಬರದ ಜಿಲ್ಲೆಯಲ್ಲಿ ಇಲ್ಲಿ ಹೆಣ್ಣು ಕೊಡಕ್ಕೆ ಒಲ್ಲತ್ತಿದ್ರೆ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಯಾರನ್ನ ಬೇರೆ ಕಡೆ ಹೋಗಿ ಹೆಣ್ಣು ನೋಡಿದ್ರೆ ಎಲ್ಲಿಯವರು ನೀವು ಅನ್ನೋಣ ನಾವು ಬಿಜಾಪುರದವ್ರು ಅಂತ ಹೇಳಿದ್ರೆ ಬಿಜಾಪುರದವ್ರು ನಿಮ್ಗೆ ಕುಡಿಯೋಕೆ ನೀರಿಲ್ಲ ಅಂತನೂ ಮಾತಾಡ್ತಿದ್ರು. ಇವತ್ತಿನ ದಿನಮಾನದಲ್ಲಿ ನಮ್ಮ 2013ರಿಂದ 2018ರವರೆಗೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಒಂದು ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು. ನನ್ನ ಸಹೋದರ ಅಂತ MB ಪಾಟೀಲ್ ನೀರಾವರಿ ಮಂತ್ರಿ ಇದ್ರು. ಇವತ್ತು ಈ ಮುಖ್ಯವಾದ ಕೆರೆ ತುಂಬು ಯೋಜನೆ ಅಂದ್ರೆ ಅದು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಹುಗ್ಗಿಯನವರು ಅವರು ಒಂದು PhD ಮಾಡುವಾಗ ಈ ಒಂದು ಯೋಜನೆಯನ್ನು ರೂಪಿಸಿ ಸುಮಾರು ಆಗಿನ ಟೈಮ್ನಾಗ ಸುಮಾರು ಒಂದು 20-30 ಇಂಜಿನಿಯರ್ಗಳು, ರಿಟೈರ್ಡ್ ಇಂಜಿನಿಯರ್ಗಳು ಎಲ್ಲರೂ ಸೇರಿ ಇಂಥ ಒಂದು ಯೋಜನೆ ನಾವು ಮಾಡಬಹುದು ಅಂತೇಳಿ ಆ ಪ್ರಸ್ತಾವನೆ ಇವತ್ತು ಪ್ರಾಜೆಕ್ಟ್ ರಿಪೋರ್ಟ್ ನಮ್ಮ BLD ಇಂಜಿನಿಯರಿಂಗ್ ಕಾಲೇಜಿನಿಂದ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದಾಗ ಆಗೆಲ್ಲರೂ ಇದು ಸಾಧ್ಯವಿಲ್ಲ ಅಂತ ಹೇಳಿ, ಈ ಕೆರೆ ತುಂಬು ಯೋಜನೆ ಫೀಸಿಬಲ್ ಇಲ್ಲ, ಇದು ಆಗೋದಿಲ್ಲ ಅಂತೇಳಿ ಎಷ್ಟೋ ತಿರಸ್ಕಾರ ಮಾಡಿದರು. ಅಂದ್ರೂ ಕೂಡ ಅದನ್ನು ಸತತವಾಗಿ ಪ್ರಯತ್ನ ಬಿಡಲಿಲ್ಲ ನನ್ನ ಸಹೋದರ ಅಂತ MB ಪಾಟೀಲ್. ಅದನ್ನು ಬೆನ್ನು ಹತ್ತಿ ಈ ಕೆರೆ ತುಂಬು ಯೋಜನೆ ಇವತ್ತು ಬಿಜಾಪುರ ಜಿಲ್ಲೆದಾಗ ಮಾಡಿ ಅದು ಯಶಸ್ವಿ ಮಾಡಿದ್ದಕ್ಕೆ ಇವತ್ತು ಇಡೀ ಭಾರತ ದೇಶದಲ್ಲೇ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಈ ಒಂದು ಪ್ರಾಜೆಕ್ಟನ್ನು ಹೊಗಳಿದ್ದಾರೆ. ಅದೇ ರೀತಿ ಆಗ ಕೇಂದ್ರ ಸಚಿವೆ ಉಮಾ ಭಾರತಿ ನೀರಾವರಿ ಕೇಂದ್ರ ಸಚಿವರಿದ್ದರು, ಅವರು ಕೂಡ ನನ್ನ ಸಹೋದರ MB ಪಾಟೀಲ್ರಿಗೆ ಡೆಲ್ಲಿ ಕರೆಸಿ ಈ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದು ತಾವೆಲ್ಲ ನೋಡಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಬರದ ಜಿಲ್ಲೆ ಬಿಜಾಪುರ ಜಿಲ್ಲೆ ಇವತ್ತೆಲ್ಲ ಅನೇಕ ನೀರಾವರಿ ಯೋಜನೆಗಳು, ಇವತ್ತು ಚಿಕ್ಕಬಳ್ಳಾಪುರ ಇರ್ಬೋದು, ಚಿಂಬಲ್ಗಿ ಇರ್ಬೋದು, ಮುಳವಾಡ ಇರ್ಬೋದು, ಆಮೇಲೆ ಪೀರಾಪುರ ಇರ್ಬೋದು, ಅನೇಕ ಯೋಜನೆಗಳು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಈಗಾಗಲೇ ಪ್ರಾರಂಭ ಆಗಿ ಅತಿ ವೇಗದಲ್ಲಿ, ಅಂದ್ರೆ ಒಂದೊಂದು ಪ್ರಾಜೆಕ್ಟ್ ನಾವು ನೋಡಿದ್ವಿ. ಇವತ್ತು ಯಾವುದೋ ಸರ್ಕಾರದಾಗ ಸರ್ವೆ ಮಾಡ್ತಾರೆ, ಇನ್ನೊಂದು ಸರ್ಕಾರದಾಗ ಟೆಂಡರ್ ಮಾಡ್ತಾರೆ, ಇನ್ನೊಂದು ಸರ್ಕಾರದಾಗ ಕೆಲಸ ಪ್ರಾರಂಭ ಮಾಡ್ತಾರೆ, ಇನ್ನೊಂದು ಕೆಲಸ ಮುಗಿಬೇಕಂದ್ರೆ 20-30 ವರ್ಷಗಳು ಹಿಡಿತೈತಿ. ಆದ್ರೆ ಈ ಒಂದು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಬರೀ 3 ವರ್ಷದಲ್ಲಿ ನೀರು ಹರಿಸುವಂಥ ಕೆಲಸ ಮಾಡಿದ್ರೆ ತಾವು ಕಡೆ ನೋಡಿದ್ದೀರಿ. ಇವತ್ತು ನಮ್ಮ ಸಿದ್ದೇಶ್ವರಪ್ಪ ಅವರು ಸ್ವಾಮೀಜಿಯವರು ನಡೆದಾಡು ದೇವರಂತೆ ನಾವು ಅವ್ರನ್ನ ಎಲ್ಲರೂ ಪೂಜೆ ಮಾಡ್ತೀವಿ. ಅವರು ಕೂಡ ನಮ್ಮ ಬಿಜಾಪುರ ಜಿಲ್ಲೆಗೆ ಯಾರಾದರೂ ಒಂದು ಬಗಸಿ ನೀರು ಕೊಟ್ಟರೆ ನಮ್ಮ ಬಿಜಾಪುರ ಜಿಲ್ಲೆ ಕೂಡ ಇವತ್ತು
ಅಮೆರಿಕದ ಕ್ಯಾಲಿಫೋರ್ನಿಯಾ ಅಂದ್ರೆ ಅಲ್ಲಿ ಇದೇ ರೀತಿ ನಮ್ಮ ತರ ಎಲ್ಲಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆದಾಗ ಒಂದು ದ್ರಾಕ್ಷಿ ಬೆಳಿತೀವಿ ನಾವು, ಅಲ್ಲಿ ಕೂಡ ದ್ರಾಕ್ಷಿ ಬೆಳಿತಾರೆ. ಆದ್ರೆ ಅಲ್ಲಿ ನೀರು ಇರೋದ್ರಿಂದ ಅಲ್ಲಿ ದ್ರಾಕ್ಷಿ ಇಡೀ ಜಗತ್ತಿಗೆ ಎಲ್ಲ ಕಡೆ ಒಂದು ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಅಷ್ಟೇ ಅಲ್ಲ, ಈ ವೈನ್ ಫ್ಯಾಕ್ಟ್ರಿ ಅಲ್ಲಿ ವೈನ್ ಒಂದು ಇಡೀ ಜಗತ್ತಿಗೆ ಅವರು ಎಕ್ಸ್ಪೋರ್ಟ್ ಮಾಡುವಂತ ಬಹಳ ಅಲ್ಲಿ ಶ್ರೀಮಂತ ರೈತರು ದ್ರಾಕ್ಷಿ ಬೆಳೆಗಾರ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಏನಿತ್ತಪ್ಪ ಅಂದ್ರೆ ನಮ್ಮಲ್ಲಿ ಕೂಡ ನಾವು ದ್ರಾಕ್ಷಿ ಬೆಳಿತಿದ್ದೀವಿ, ಆದ್ರೆ ನೀರು ಇರಲಿಲ್ಲ. ಈಗ ನಮ್ಮ ರೈತರು ಕೂಡ ಇವತ್ತು ಟ್ಯಾಂಕರ್ ಮೂಲಕ ಎಲ್ಲೆಲ್ಲಿಂದೋ ರೈತರು ತಮ್ಮ ಬೆಳೆ ಉಳಿಸ್ಕೊಳಕ, ದ್ರಾಕ್ಷಿ ಬೆಳೆ ಉಳಿಲಕ್ಕ ಟ್ಯಾಂಕರ್ ಮೂಲಕ ನೀರು ತಂದು ಹಾಕ್ತಿದ್ರು ಮಹಾರಾಷ್ಟ್ರದಿಂದ. ವರ್ಷಕ್ಕೆ ಒಂದೇ ಒಂದು ಗ್ರಾಮ ಮನೆ ಉದಾಹರಣೆ ಕೊಡಿದ್ರು 20-30 ಕೋಟಿ ರೂಪಾಯಿ ನಾವು ವರ್ಷ ಖರ್ಚು ಮಾಡ್ತಿದ್ವಿ ರೀ ಟ್ಯಾಂಕರ್ ಕತ್ತೇಳಿ. ಒಂದು ಗ್ರಾಮ ಬಿಜ್ಜರ್ಗಿ ಗ್ರಾಮ ಅಲ್ಲಿ ಗ್ರಾಮಸ್ಥರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇನ್ನೊಂದು ರೈತರು ಕೂಡ ನನಗೆ ಮೊನ್ನೆ ಹೇಳ್ತಾ ಇದ್ರು, ನಾವು ವರ್ಷಕ್ಕೆ 5 ಲಕ್ಷ ರೂಪಾಯಿ ಹಾಳಾಗ್ತಿದ್ವಿ ರೀ ಅಂತ. ಹೆಂಗಂತ ಕೇಳಿದಾಗ, ಇಲ್ಲ ನಾವು ಬೋರ್ವೆಲ್ ಹೊಡಿತಿದ್ವಿ ರೀ, ವರ್ಷಕ್ಕೆ 3-4 ಬೋರ್ವೆಲ್ ಹೊಡಿತಿದ್ವಿ, ನೀರು ಬೀಳ್ತಿರ್ಲಿಲ್ಲ. 1000 ಫೂಟ್ 1200-1500 ಫೂಟ್ ನಾವು ಬೋರ್ವೆಲ್ ಹೊಡೆದು ಪ್ರತಿ ವರ್ಷ ಕೂಡ ಅಲ್ಲಿ ಜಿಯಾಲಜಿಸ್ಟ್ ಕೇಳೋ, ದೇವರಾಗ ಕೇಳೋ, ಅಲ್ಲಿ ಹೊಡಿ ಇಲ್ಲಿ ಹೊಡಿ ಅಂತೇಳಿ ಹೊಡೆದು 1 ಇಂಚ್ ನೀರು ಬೀಳ್ತಿರ್ಲಿಲ್ಲ ನಮಗೆ. ಈಗ ನಮ್ಮ ಹಳೆ ಬೋರ್ಗಳು ಎಲ್ಲ ರಿಚಾರ್ಜ್ ಆಗ್ಯಾವ, ಬಾವಿ ರಿಚಾರ್ಜ್ ಆಗಿ ನಮಗೆ ನೀರಿನ ತೊಂದರೆ ಇಲ್ಲ. ಬರೋ ದಿನಮಾನಗಳು ನಮ್ಮ ಬಿಜಾಪುರ ಜಿಲ್ಲೆ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಶ್ರೀಮಂತ ಜಿಲ್ಲೆ ಆಗ್ತದೆ ಅಂತ ಹೇಳಿ ಈ ಒಂದು ಯೋಜನೆ ರೂಪಿಸಿದ್ದು ಯಾರಾದರೂ ಇದ್ರೆ ಇದು ಕಾಂಗ್ರೆಸ್ ಪಕ್ಷ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದ ಸರ್ಕಾರ ಮತ್ತು ನನ್ನ ಸಹೋದರ MB ಪಾಟೀಲ್ರು ಮಾಡಿದಂಥ ಕೆಲಸಗಳು, ಅದನ್ನು ಮೆಚ್ಚಿ ಇವತ್ತು ನಮ್ಮ ಬರೇ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ತಾವು ಮೊನ್ನೆ ಗಮನಿಸಿರ್ಬೇಕು, ಮಹಾರಾಷ್ಟ್ರದಲ್ಲಿ ಕೂಡ ನಮ್ಮ ಇವತ್ತು ನಮ್ಮ ನೀರು ಜಾಸ್ತಿ ಆದಂಥ ನೀರು ಇವತ್ತು ನಮ್ಮ ಚಡ್ಚನ್ ಭಾಗಕ್ಕೆ ಆ ಕಡೆ ನೀರು ಜತ್ ತಾಲೂಕಿಗೆ ಕೂಡ ಇವತ್ತು ಸಂಕ್ ಇರ್ಬೋದು, ಉಂಬುದಿ ಅನೇಕ ಗ್ರಾಮಕ್ಕೆ ಇವತ್ತು ನೀರು ಹೋಗಿ ಅಲ್ಲಿ ಕೂಡ ಅಲ್ಲಿ ಜನರಿಗೆ ಕರ್ನಾಟಕಕ್ಕೆ ಬಂದು ಇವತ್ತು ಕರ್ಕೊಂಡೋಗಿ MB ಪಾಟೀಲ್ರನ್ನ ಕರ್ಕೊಂಡೋಗಿ ಒಂದು ಏನದು ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಮತ್ತು ಬರೋ ದಿನದಲ್ಲಿ ನಮ್ಮ ಜಿಲ್ಲೆಯ ನಾಯಕರು, ಎಲ್ಲ ನಾಯಕರು, ಇವತ್ತು ಶಿವಾನಂದ ಪಾಟೀಲ್ ಇರ್ಬೋದು, ಯಶವಂತರಾಯ ಗೌಡ್ರು ಇರ್ಬೋದು, ಅಪ್ಪಾಜಿ ನಾಡಗೌಡರು ಇರ್ಬೋದು, ಅನೇಕರು ನಾಯಕರು ಇವತ್ತು ಅಲ್ಲಿ ಸಿಂದಗಿಯಲ್ಲಿ ಕೂಡ ಶರಣಪ್ಪ ಸುಣಗಾರ್ ಅವರು ಇರ್ಬೋದು, ಸಾಲಿ ಮಲ್ಲಣ್ಣ ಸಾಲಿಯರ್ ಇರ್ಬೋದು, ಮತ್ತು ಅನೇಕ ಎಲ್ಲ ನಮ್ಮ ಜಿಲ್ಲಾ ನಾಯಕರನ್ನ ನಾವು ಒಳಗೊಂಡು ಇವತ್ತು ನಾವು ಕೆಲಸ ಮಾಡ್ತೀವಿ. ಅವರೊಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿ ಸಿಂದಗಿ ಕ್ಷೇತ್ರ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ನಾನು ನಮ್ಮ ಮತದಾರರಲ್ಲಿ ಮತ್ತೆ 30ನೇ ತಾರೀಕಿಗೆ ಏನು ಒಂದು ಚುನಾವಣೆ ಇದೆ, ಅವತ್ತು ನಮ್ಮ ಅಶೋಕ್ ಮನ್ಗುಳಿಯವರು ಯುವಕರು, ಕ್ರಿಯಾಶೀಲರು, ಒಳ್ಳೆಯ ಅನುಭವಸ್ಥರು. ಯಾಕಂದ್ರೆ ಅವ್ರ ತಂದೆಯವರ ಜೊತೆಗೆ ಅವರು ಕೂಡ ಅವ್ರ ತಂದೆಯವರ ಕೆಲಸದಲ್ಲಿ ಭಾಗಿಯಾಗಿ ಅನೇಕ ಜನಪರ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತಾವು ಮತ ಕೊಟ್ಟು ಆರಿಸ್ತಂದ್ರೆ ಬರೋ ದಿನಮಾನಗಳಲ್ಲಿ ನಾವೆಲ್ಲರೂ ಸಿಂದಗಿ ಗ್ರಾಮ ಒಂದು ಸಿಂದಗಿ ಮತಕ್ಷೇತ್ರ ಒಂದು ಮಾದರಿ ಮತಕ್ಷೇತ್ರ ಮಾಡುವಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಿ ವಿನಂತಿ ಮಾಡ್ತೀವಿ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं।